ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ ಫೈನಲ್ಲಿ. ದೊಮ್ಮಲೂರಿನ ಎಂಐಜಿ ಅಪಾರ್ಟ್ಮೆಂಟ್ ಆಡಳಿತ ಮಂಡಳಿ ಮುಂಡಾಟ ಮೆರೆದಿದ್ದಾರೆ. ನಿತ್ಯ ಜನರು ಓಡಾಡುವ ರಸ್ತೆಗೆ ಕಬ್ಬಿಣದ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಿದ್ದಾರೆ. ಅನಧಿಕೃತವಾಗಿ ಗೇಟ್ ಹಾಗೂ ಬ್ಯಾರಿಕೇಡ್ ಹಾಕಿರುವ ಅಪಾರ್ಟ್ಮೆಂಟ್ ಸಿಬ್ಬಂದಿ ನಡೆಯಿಂದ ಸ್ಥಳೀಯರು ಪರದಾಡುವಂತಾಗಿದೆ. ಕೂಡಲೇ ಬ್ಯಾರಿಕೇಡ್ ತೆರವಿಗೆ ಜನ ಆಗ್ರಹಿಸಿದ್ದಾರೆ. ಆರ್ಟಿಒದಲ್ಲಿ ವೈಟ್ ಬೋರ್ಡ್ ಕಾರುಗಳನ್ನ ರಿಜಿಸ್ಟ್ರೇಷನ್ ಮಾಡಿಸಿ ಸಾರಿಗೆ ಇಲಾಖೆಯ ಕಣ್ಣು ತಪ್ಪಿಸಿ ಬಾಡಿಗೆಗೆ ನೀಡಲಾಗ್ತಾ ಇದೆ. ಈ ವಾಹನಗಳು ಆಕ್ಸಿಡೆಂಟ್ ಆದ್ರೆ ಇನ್ಸೂರೆನ್ಸ್ ಕ್ಲೈಮ್ ಆಗೋದಿಲ್ಲ. ಈ ಬಗ್ಗೆ ಟಿವಿ9 ವರದಿಯನ್ನ ಪ್ರಸಾರ ಮಾಡಿತ್ತು. ಇದೀಗ ಎಚ್ಚೆತ್ತಿರುವ ಸಾರಿಗೆ ಇಲಾಖೆ ಇಂತಹ ವಾಹನಗಳನ್ನ ತಪಾಸಣೆ ಮಾಡಿ ಸೀಸ್ ಮಾಡಿ ದಂಡ ಹಾಕೋದಕ್ಕೆ ಆಯುಕ್ತರು ಆದೇಶಿಸಿದ್ದಾರೆ. ಕೋರಮಂಗಲ ಆರ್ಟಿಒದಲ್ಲಿ ಅಧಿಕಾರಿಗಳೇ ಕಳ್ಳಾಟ ಆಡಿರೋದು ಬಯಲಾಗಿದೆ. 2015ರಿಂದ 2021ರವರೆಗೆ ರಿಜಿಸ್ಟ್ರೇಷನ್ ಆಗಿದ್ದ 1471 ಐಷಾರಾಮಿ ಕಾರುಗಳ ದಾಖಲೆ ನಾಪತ್ತೆಯಾಗಿತ್ತು. ಐಷಾರಾಮಿ ಕಾರುಗಳಿಗೆ ಲಕ್ಷಾಂತರ ರೂಪಾಯಿ ತೆರಿಗೆ ಕಟ್ಟಬೇಕು. ಆರ್ಟಿಒ ಅಧಿಕಾರಿಗಳು ಮಾಲೀಕರ ಜತೆ ಶಾಮೀಲಾಗಿ ಟಾಪ್ ಎಂಡ್ ಕಾರ್ಗಳನ್ನ ನಾರ್ಮಲ್ ಕಾರುಗಳೆಂದು ರಿಜಿಸ್ಟ್ರೇಷನ್ ಮಾಡಿಸಿದ್ದಾರಂತೆ. ಸಾರಿಗೆ ಇಲಾಖೆ ಬೊಕ್ಕಸಕ್ಕೆ ನೂರಾರು ಕೋಟಿ ನಷ್ಟ ಉಂಟು ಮಾಡಲಾಗಿತ್ತು. ಈ ಬಗ್ಗೆ ಟಿವಿ9 ಸುದ್ದಿ ಪ್ರಸಾರ ಮಾಡಿತ್ತು. ತನಿಖಾ ತಂಡ ಮೊದಲ ಹಂತದಲ್ಲಿ 450ಕ್ಕೂ ಹೆಚ್ಚು ಐಷಾರಾಮಿ ಕಾರುಗಳ ದಾಖಲೆ ನಾಪತ್ತೆಯಾದ ಬಗ್ಗೆ ಪತ್ತೆ ಹಚ್ಚಿದೆ. ಹಸುಗಳ ಕೆಚ್ಚಲು ಕೊಯ್ದ ಪ್ರಕರಣ ರಾಜ್ಯಾದ್ಯಂತ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಮಧ್ಯೆ ಸಚಿವ ಜಮೀರ್ ಅಹಮದ್ ಹಸುಗಳ ಮಾಲೀಕ ಕರ್ಣ ಕುಟುಂಬಕ್ಕೆ 3 ಹಸು ಕೊಡಿಸುವ ಮೂಲಕ ನೆರವಾಗಿದ್ದಾರೆ. ಹಸುವಿನ ಮಾಲೀಕ ಕರ್ಣ ಸಹೋದರಿ ಅಮುದಾಗೆ 3 ಲಕ್ಷ ರೂಪಾಯಿ ಮೌಲ್ಯದ 3 ಹಸುಗಳನ್ನ ಕೊಡಿಸಿದ್ದಾರೆ. ನಾಳೆಯಿಂದ ಲಾಲ್ಬಾಗ್ನಲ್ಲಿ 11 ದಿನಗಳ ಕಾಲ ಫ್ಲವರ್ ಶೋ ನಡೆಯಲಿದೆ. ಗಣರಾಜ್ಯೋತ್ಸವದ ಹಿನ್ನೆಲೆ 217ನೇ ಫಲಪುಷ್ಪ ಪ್ರದರ್ಶನ ಆಯೋಜಿಸಲಾಗಿದೆ. ಈ ಬಾರಿ ಫಲಪುಷ್ಪ ಪ್ರದರ್ಶನವನ್ನ ಮಹರ್ಷಿ ವಾಲ್ಮೀಕಿಯವರಿಗೆ ತೋಟಗಾರಿಕೆ ಇಲಾಖೆ ಅರ್ಪಿಸಿದೆ.